ಮೊದಲೇ ತಿಂಡಿತ್ತು ಒಬ್ಬರ ಸಲ ಒಬ್ಬರ ಕಿಡ್ನಾಪ್ ಮಾಡಿದ್ವು ಒಬ್ಬನಿಗೆ ವಾದ ವರ್ಷ ಕಿಡ್ನಾಪ್ ಮಾಡೋಣ ಅವನಿಗೆ ಬಿಡಿಸಿದ ಇವ ಬಿಡಿಸಾನ ಎಲ್ಲ ಕೇಸ್ ಕೋರ್ಟ್ ಎಲ್ಲ ಆಗೈತಿ ಪೊಲೀಸರ ನ್ಯಾಯ ಮಿಡ್ಸ್ಯಾರ ದೇವರ ಗುಡ್ಯಾವ. ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ವಿಜಯಪುರ ಅಂದ ತಕ್ಷಣ ಬಹುತೇಕ ಜನ ಅಂದ್ಕೊಂಡು ಬಿಡೋದು ಒಂದು ಪ್ರವಾಸಿ ಸ್ಥಳ ಅಂತೇಳಿ. ಆದರೆ ಒಂದು ಕಡೆ ಆ ಮುಖವಾದರೆ ಇನ್ನೊಂದು ಕಡೆ ಅಲ್ಲಿ ರಕ್ತದ ಹೋಕಳಿಯೇ ಆಗಿ ಬಿಡುತ್ತೆ. ಬಹುತೇಕರು ಯಾರೂ ಕೂಡ ಹೂಯೆ ಮಾಡಿಕೊಂಡಿರೋದಿಲ್ಲ. ಇವತ್ತು ಇಂಥವರ ಒಂದು ತಲೆ ಹುರುಳಿ ಬಿಡುತ್ತೆ ಅನ್ನುವ ಹಾಗೆ ಬಹುತೇಕ ಸಾರಿ ಒಂದು ಕ್ಷಣ ಸೈಲೆಂಟ್ ಆಗಿ ಇದ್ದಂಥ ವಿಜಯಪುರ ಜಿಲ್ಲೆ ಬಹುತೇಕ ಬಾರಿ ಸದ್ದು ಮಾಡೋದಕ್ಕೆ ಪ್ರಾರಂಭಿಸಿ ಬಿಡುತ್ತೆ. ಇಲ್ಲಿ ಅಂತಿಂಥ ಒಂದು ಪ್ರಕರಣಗಳು ನಡೆಯೋದಿಲ್ಲ. ಬಹುತೇಕ ಒಬ್ಬರ ಜೀವವನ್ನು ಒಬ್ಬರು ತೆಗೆಯುವಂಥ ಕೃತ್ಯಗಳೇ ಇಲ್ಲಿ ನಡೆದು ಹೋಗಿ ಬಿಡ್ತಾವೆ. ಈಗ ವಿಜಯಪುರ ಮತ್ತೆ ಇಂಥದ್ದೊಂದು ಸಾಕ್ಷಿಗೆ ಕಾರಣವಾಗಿ ಬಿಟ್ಟಿದೆ. ಏನಿದು ಹಾಗಾದರೆ, ಯಾಕೆ ಇಂಥದ್ದೊಂದು ಪ್ರಕರಣಗಳು ಅಲ್ಲಿ ನಡೀತಾವೆ, ಇದಕ್ಕೆ ಏನು ಕಾರಣ ಇರಬಹುದು? ಈ ಕುರಿತಾಗಿ ನಾವು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇನ್ನು ನೇರವಾಗಿ ವಿಷಯಕ್ಕೆ ಬಂದು ಬಿಡೋಣ. ರಾಜು ಕರೆ ಅನ್ನುವಂಥ ವ್ಯಕ್ತಿ ಬಹುತೇಕ 48 ವಯಸ್ಸಿನ ಆಸುಪಾಸಿನ ವ್ಯಕ್ತಿ. ಮಹೇಂದ್ರ ತಾರ್ನಲ್ಲಿ ಆತ ಹೊರಡ್ತಾ ಇರ್ತಾನೆ. ಇತ್ತ ಟಿಪ್ಪರ್ನಲ್ಲಿ ಒಂದಿಷ್ಟು ದಂಡುಪಾಳೆ ಗ್ಯಾಂಗ್ನ ರೀತಿಯಲ್ಲಿ ರಾಜು ಅವರನ್ನ ಕೊಲೆ ಮಾಡೋದಕ್ಕೆಂತಾನೆ ಒಂದು ಗ್ಯಾಂಗ್ ಕೂಡ ಟಿಪ್ಪರ್ನಲ್ಲಿ ಬಂದು ಬಿಡುತ್ತೆ. ಏನಾಗಿ ಬಿಡುತ್ತೆ ಅಂತಂದ್ರೆ, ಇಲ್ಲಿ ನಾವು ವಿವರವನ್ನು ಕೂಡ ಗಮನಿಸೋದಾದ್ರೆ, KA 98 MA 5765 ಮಹೇಂದ್ರ ತಾರ್ನಲ್ಲಿ ರಾಜು ಕರೆ ಅವರು ಹೋಗ್ತಾ ಇರ್ತಾರೆ. ಆ ಸಂದರ್ಭಕ್ಕೆ ಎದುರುಗಡೆ ಬಂದಂತ ಟಿಪ್ಪರ್ KA 138743 ಎನ್ನುವಂತ ಗಾಡಿ ನಂಬರ್ನ ಟಿಪ್ಪರ್ ಕೂಡ ಬಂದು ಬಿಡುತ್ತೆ. ಆರಂಭದಲ್ಲಿ ಎಲ್ಲರೂ ಕೂಡ ಇದನ್ನು ಆಕ್ಸಿಡೆಂಟ್ ಆಗಿರಬಹುದು ಅನ್ನುವ ರೀತಿಯಲ್ಲಿ ಬಿಂಬಿಸಿ ಬಿಡ್ತಾರೆ. ಏಕಾಏಕಿಯಾಗಿ ಟಿಪ್ಪರ್ನಲ್ಲಿ ಬಂದಂತಹ ಊರಿಗಳು ಏಕಾಏಕಿಯಾಗಿ ಮಹೇಂದ್ರ ತಾರ್ಗೆ ಡಿಕ್ಕಿ ಹೊಡೆದು ಬಿಡ್ತಾರೆ. ತುಂಬಾ ವೇಗವಾಗಿ ಬಂದಂತಹ ಈ ಒಂದು ಟಿಪ್ಪರ್ ಡಿಕ್ಕಿ ಆದ ತಕ್ಷಣ ಒಂದು ಕಾರ್ ಏನಿದೆಯಲ್ಲ ಮಹೇಂದ್ರ ತಾರ್ ನುಜ್ಜು ಗುಜ್ಜು ಆಗಿ ಬಿಡುತ್ತೆ. ನೀವು ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ರಿ, ದೃಶ್ಯದಲ್ಲಿ ಆರಂಭದಲ್ಲೂ ಕೂಡ ಗಮನಿಸ್ತಾ ಇದ್ರಿ. ಸೊ ಡಿಕ್ಕಿ ಆದಂಥ ಸಂದರ್ಭದಲ್ಲಿ ಆತ ಸತ್ತೋಗಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಇವರಿಗೆ ಗೊತ್ತಾಗಿ ಬಿಡುತ್ತೆ. ಅದಾದ ಬಳಿಕ ಟಿಪ್ಪರ್ನಿಂದ ಕೆಳಗಡೆ ಇಳಿದಂತಹ ಗ್ಯಾಂಗ್ ಏಕಾಏಕಿಯಾಗಿ ಆತನ ಮೇಲೆ ಹಲ್ಲೆ ಮಾಡಬೇಕು ಅನ್ನೋ ಕಾರಣಕ್ಕೆ ಡೋರ್ ಅನ್ನು ಓಪನ್ ಮಾಡೋದಕ್ಕೆ ಹೋಗ್ತಾರೆ. ಆದರೆ ಮಹೇಂದ್ರ ತಾರ್ನ ಯಾವುದೇ ಕಾರಣಕ್ಕೂ ಡೋರ್ ಓಪನ್ ಆಗೋದಿಲ್ಲ. ಹಾಗಾಗಿ ಅಲ್ಲೇ ಇದ್ದಂಥ ಕಲ್ಲನ್ನು ಎತ್ತಿ ಆ ಒಂದು ಕಾಜಿನ ಮೇಲೆ ಬಿಸಾಕಿ ಬಿಡ್ತಾರೆ. ಆತನ ಮುಖಕ್ಕೂ ಕೂಡ ಬಿಸಾಕಿ ಬಿಡ್ತಾರೆ. ಅದಾದ ಬಳಿಕ ಈ ವ್ಯಕ್ತಿ ಸಾವನ್ನಪ್ಪಿರ್ಲಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಏಕಾಏಕಿಯಾಗಿ ಆತನ ಮೇಲೆ ಗುಂಡಿನ ದಾಳಿಯನ್ನ ಮಾಡಿ ಬಿಡ್ತಾರೆ. ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರ 6 ಗುಂಡುಗಳನ್ನ ಆ ಸ್ಥಳದಲ್ಲಿ ಆರಿಸಿ ಬಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿಯು ಕೂಡ ಸಿಕ್ಕು ಬಿಟ್ಟಿದೆ. ಒಟ್ಟಾರೆಯಾಗಿ ಸ್ಥಳದಲ್ಲೇ ಆ ವ್ಯಕ್ತಿ ಸಾವನ್ನಪ್ಪಿ ಬಿಡ್ತಾರೆ. ಇಂಥದ್ದೊಂದು ಅಮಾನವೀಯ ಘಟನೆ ವಿಜಯಪುರ ಜಿಲ್ಲೆಯಲ್ಲಿ ನಡೆದು ಹೋಗಿಬಿಟ್ಟಿದೆ ಅಂತಂದ್ರೆ ಬಹುತೇಕ ನೀವು ನಂಬಲಿಕ್ಕೆ ಸಾಧ್ಯವೇ ಇಲ್ಲ. ಬಹುತೇಕರು ಅಂದುಕೊಂಡಿರ್ತೀರಿ, ಈ ರೀತಿಯಾದಂಥ ಘಟನೆ ಅದು ಹೇಗೆ ನಡೆಯೋದಕ್ಕೆ ಸಾಧ್ಯ, ಇಂತಹ ಒಂದು ಕ್ರೂರಿಗಳು ಅಲ್ಲಿದ್ದಾರಾ, ಇಂತಹ ಒಂದು ಪ್ರಕರಣಗಳು ಆಗೋದಕ್ಕಾದ್ರೂ ಹೇಗೆ ಸಾಧ್ಯ, ಈ ರೀತಿಯಾಗಿ ನೀವೆಲ್ಲರೂ ಕೂಡ ಅಂದುಕೊಂಡು ಬಿಟ್ಟಿರ್ತೀರಿ. ಅಂದಹಾಗೆ ಘಟನೆಯ ಸವಿವರವನ್ನು ಗಮನಿಸ್ತಾ ಹೋಗೋಣ. ಸ್ಥಳ ಎಲ್ಲಿ, ಏನಾಯಿತು ಆರಂಭದಲ್ಲಿ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ವಿಜಯಪುರ ನಗರದ ಹೊರವಲಯ ಅಲಿಯಾಬಾದ್ ಕೈಗಾರಿಕಾ ವಸಾಹತು ಪ್ರದೇಶದಲ್ಲಿ ದುಷ್ಕರ್ಮಿಗಳ ಗುಂಡಿನಿಂದ ಒಬ್ಬ ವ್ಯಕ್ತಿ ಸಾವನ್ನಪ್ಪಿ ಬಿಟ್ಟಿದ್ರು. ಆ ಒಂದು ವ್ಯಕ್ತಿ ಬೇರೆ ಯಾರು ಅಲ್ಲ, ಇದೇ ರಾಜು ಕರೆ ಅನ್ನುವಂತಹ ವ್ಯಕ್ತಿ. ಮಂಗಳವಾರ ಬಹುತೇಕ ಸಮಯ 2 ಗಂಟೆ ಆಸುಪಾಸು ಅಂತ ಹೇಳಲಾಗ್ತಾ ಇದೆ. ಬೇರೆ ಬೇರೆ ಕಡೆಯಿಂದ ಬಂದಿರುವಂತಹ ಮಾಹಿತಿಯ ಪ್ರಕಾರ ಅಥವಾ SP ಅವರು ಹೇಳುವ ಪ್ರಕಾರ 4 ಗಂಟೆ ಅಥವಾ 4 ಗಂಟೆ 30 ನಿಮಿಷದ ಆಸುಪಾಸು ಈ ಘಟನೆ ನಡೆದು ಹೋಗಿಬಿಟ್ಟಿದೆ ಅನ್ನುವ ರೀತಿಯಲ್ಲಿ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಗ್ರಾಮ ಪಂಚಾಯತ್ ಸದಸ್ಯ ಪಾಂಗರುಣ ದೊಡ್ಡಿ ನಿವಾಸಿ ಆಗಿರುವಂತ ರಾಜು ಕರೆ ಅನ್ನುವಂತ ವ್ಯಕ್ತಿ ಬರ್ತಾ ಇರ್ತಾರೆ. ರಾಜು ಕರೆ ತಮ್ಮ ವಾಹನದಲ್ಲಿ ತೆರಳುತ್ತಾ ಇದ್ದಂತ ಸಂದರ್ಭದಲ್ಲಿ ದುಷ್ಕರ್ಮಿಗಳು ಟಿಪ್ಪರ್ ಮೂಲಕ ಡಿಕ್ಕಿಯನ್ನ ಹೊಡೆದು ಬಿಡ್ತಾರೆ. ಬಳಿಕ ಜೀಪಿನ ಮೇಲೆ 6 ಸುತ್ತಿನ ಗುಂಡಿನ ದಾಳಿ ಕೂಡ ಮಾಡಿ ಬಿಡ್ತಾರೆ. ಜೀಪ್ ಡೋರ್ ಓಪನ್ ಆಗದಿದ್ದ ನಂತರ ಜೀಪಿನ ಮೇಲೆ ಕಲ್ಲು ಕೂಡ ಎತ್ತಿ ಬಿಸಾಕಿ ಬಿಡ್ತಾರೆ. ದುಷ್ಕರ್ಮಿಗಳ ಭೀಕರ ದಾಳಿಯಿಂದ ರಾಜು ಕರೆ ಜೀಪ್ನಲ್ಲಿ ಗಂಭೀರವಾಗಿ ಗಾಯಗೊಂಡಿರ್ತಾರೆ. ಅದಾದ ಬಳಿಕ ಸ್ಥಳದಲ್ಲಿಯೇ ಮೃತಪಟ್ಟು ಬಿಡ್ತಾರೆ. ಈ ಹತ್ಯೆಗೆ ಹಳೆಯ ವೈಷಮ್ಯವೇ ಕಾರಣ ಇರಬಹುದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇನ್ನು ಘಟನೆಗೆ ಸಂಬಂಧಪಟ್ಟ ಹಾಗೆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಕೂಡ ಬರ್ತಾರೆ, SP ಅವರು ಬರ್ತಾರೆ, ಎಲ್ಲ ಸೂಕೋ ಟೀಮ್ ಆಗಿರಬಹುದು, ಬೇರೆ ಬೇರೆ ಎಲ್ಲ ಒಟ್ಟಾರೆಯಾಗಿ ಒಂದು ಕ್ರೈಮ್ ನಡೆದಂಥ ಸ್ಥಳದಲ್ಲಿ ಯಾರೆಲ್ಲ ಬರೋದಕ್ಕೆ ಸಾಧ್ಯನೋ ಅವರೆಲ್ಲರೂ ಕೂಡ ಬಂದು ಬಿಡ್ತಾರೆ. ಇಂಥದ್ದೊಂದು ದುರಂತ ನಡೆದು ಹೋಗಿಬಿಟ್ಟಿದೆ. ವಿಜಯಪುರ ಅಂದ ತಕ್ಷಣ ಹಾಗಿರುತ್ತೆ ಹೀಗಿರುತ್ತೆ ಅಂತ ಅಂದ್ಕೊಂಡು ಬಿಡ್ತೀವಿ. ಹಾಗಂತ ನಾನು ವಿಜಯಪುರದ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ. ಬದಲಿಗೆ ಅಲ್ಲಿಯೂ ಕೂಡ ಒಂದು ಹಂತದ ಮುಖ ಬೇರೆ ಇದ್ರೆ ಇನ್ನೊಂದು ಮುಖವೇ ಬೇರೆ ರೀತಿಯಲ್ಲಿ ಇದೆ. ಯಾರ ಮೇಲೆ ಯಾರು ಯಾವ ಸಂದರ್ಭದಲ್ಲಿ ಅಟ್ಯಾಕ್ ಮಾಡಿಬಿಡ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗದಂಥ ಪರಿಸ್ಥಿತಿ ಇದೀಗ ಎದುರಾಗಿ ಬಿಟ್ಟಿದೆ. ಒಟ್ಟಾರೆಯಾಗಿ ಇಂಥದ್ದೊಂದು ಪ್ರಕರಣ, ಇಂಥದ್ದೊಂದು ಘಟನೆ ವಿಜಯಪುರದಲ್ಲಿ ನಡೆದು ಹೋಗಿಬಿಟ್ಟಿದೆ. ಈತ ಈ ಗ್ರಾಮ ಪಂಚಾಯಿತಿಯ ಸದಸ್ಯ ಕೂಡ ಆಗಿದ್ದಂಥ ವ್ಯಕ್ತಿ, ಅಂದರೆ ಮಾಜಿ ಸದಸ್ಯ ಕೂಡ ಹೌದು, ರಿಯಲ್ ಎಸ್ಟೇಟ್ ಉದ್ಯಮಿ ಕೂಡ ಹೌದು, ಕೃಷಿಕ ಆಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಬಹುತೇಕ
ಒಂದಿಷ್ಟು ರಿಯಲ್ ಎಸ್ಟೇಟು ಮತ್ತು ಈ ಒಂದು ಉದ್ಯಮಿ ಅಂದ ತಕ್ಷಣ ಒಂದಿಷ್ಟು ವೈಮನಸ್ಸು ಅಂತದ್ದೆಲ್ಲವೂ ಕೂಡ ಇರುತ್ತೆ. ಒಂದು ದೊಡ್ಡ ಹಂತದಲ್ಲಿ ಇದ್ದಂಥ ವ್ಯಕ್ತಿ ಅಂತಾನೆ ಹೇಳ್ಬಹುದು. ಗ್ರಾಮ ಪಂಚಾಯಿತಿಯ ಸದಸ್ಯ ಕೂಡ ಆಗಿ ಕೆಲಸವನ್ನ ಕೂಡ ಮಾಡಿದಂಥವ್ರು. ಹಳೆಯ ವೈರತ್ವ ಕೂಡ ಇತ್ತು. ಈ ಹಿಂದೆ ಏನಾಗಿತ್ತು ಅಂತಂದ್ರೆ ಇವರ ಹೆಂಡತಿ ಹೇಳ್ತಾ ಇರುವಂತದ್ದು ಪ್ರಕಾರ ಅಥವಾ ಕುಟುಂಬದವರ ಮಾಹಿತಿಯ ಪ್ರಕಾರ ಒಂದು 4 ಜನರ ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ನನ್ನ ಗಂಡನನ್ನ ಇವರೇ ಕೊಂದಿರ್ತಾರೆ ಅನ್ನುವ ರೀತಿಯಲ್ಲಿ ಹೆಂಡತಿ ಹೇಳ್ತಾ ಇರುವಂತದ್ದು. ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೂಡ ನಾವು ಗಮನಿಸೋದಾದ್ರೆ ಅಬೂಶ್ ಕೋಡ್ಲೇಕರ್, ಅಬೂಶ್ ಮುನ್ಯಾ, ಅಂಕುಶ್ ಗೋರಡ್, ಅದೇ ರೀತಿಯಾಗಿ ತುಕಾರಾಮ್ ಕರೆ ಅನ್ನುವಂತ 4 ಜನರ ಹೆಸರನ್ನ ಈ ರಾಜು ಕರೆ ಅವರ ಹೆಂಡತಿ ಆರೋಪ ಮಾಡ್ತಾ ಇರುವಂತದ್ದು. ಹಳೆಯ ವೈಷಮ್ಯ, ಬಹುತೇಕ ಒಂದು ಬಾರಿ ಯಾರನ್ನೋ ಕಿಡ್ನಾಪ್ ಮಾಡಿರ್ತಾರಂತೆ, ಆ ವ್ಯಕ್ತಿಯನ್ನ ಈ ರಾಜು ಕರೆ ಅವರು ಬಿಡಿಸ್ಕೊಂಡು ಬಂದಿರ್ತಾರೆ. ಅದಾದ ಬಳಿಕ ವೈಮನಸ್ಸು ಅಂತದೆಲ್ಲವೂ ಕೂಡ ಬೆಳೆದುಕೊಂಡು ಬಿಟ್ಟಿರುತ್ತೆ. ಆರಂಭದಲ್ಲಿ ಇವರೆಲ್ಲರೂ ಕೂಡ ಒಂದು ಸ್ನೇಹಿತರಾಗಿ ಇರ್ತಾರಂತೆ. ಅದಾದ ಬಳಿಕ ಕೇಸು, ಕೋರ್ಟು ಇಂಥದ್ದೆಲ್ಲವೂ ಕೂಡ ಆಗಿರುತ್ತೆ. ಒಂದು ಹಂತಕ್ಕೆ ಬಂದು ಬಿಡ್ತಾರೆ. ಪೊಲೀಸರ ಸಮ್ಮುಖದಲ್ಲಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಎಲ್ಲವನ್ನು ಕೂಡ ಬಗೆಹರಿಸಿಕೊಂಡು ಬಿಡ್ತಾರೆ. ಅದಾದ ಬಳಿಕ ನಾವು ಅವ್ರ ತಂಟೆಗೆ ಹೋಗಲ್ಲ, ಅವ್ರು ನಮ್ಮ ತಂಟೆಗೆ ಬರೋದು ಬೇಡ ಅನ್ನುವ ನಿಟ್ಟಿನಲ್ಲಿ ಇರ್ತಾರೆ. ಅದಾದ ಬಳಿಕ ಮತ್ತೆ ಇಬ್ಬರು ಈ ಒಂದು ಸ್ನೇಹಿತರು ಆಗಿ ಬಿಡ್ತಾರೆ. ಆದ್ರೂ ಕೂಡ ಕುಟುಂಬದವರಿಗೆ ಒಂದು ಅನುಮಾನ ಇರುತ್ತೆ, ಯಾವ ಸಂದರ್ಭದಲ್ಲಿ ಹೇಗೆ ಬೇಕಾದ್ರೂ ನನ್ನ ಗಂಡನ ಮೇಲೆ ಯಾರು ಬೇಕಾದ್ರೂ ಅಟ್ಯಾಕ್ ಮಾಡಬಹುದು ಅನ್ನುವಂಥದ್ದು ಅವರಿಗೆ ಇರುತ್ತೆ. ಅದರಲ್ಲೂ ಕೂಡ ಊರಲ್ಲಿ ಓಡಾಡಬೇಕಾದಂಥದ್ದು, ಅದರಲ್ಲೂ ಯಾವುದೋ ಒಂದು ಬೇರೆ ಏರಿಯಾದಲ್ಲ, ರಾತ್ರಿ ಸಮಯ ಅಲ್ಲ, ಹಗಲಲ್ಲಿಯೇ ಈ ರೀತಿಯಾಗಿ ಅಟ್ಯಾಕ್ ಮಾಡಿ ಕೊಲೆ ಮಾಡುವಂತ ವ್ಯವಸ್ಥೆ ಇದೆ ಅಂತಂದ್ರೆ ಅಲ್ಲಿ ಎಷ್ಟು ಅವರಿಗೆ ಕಾನೂನಿನ ಪರಿಜ್ಞಾನ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿ ಬಿಡುತ್ತೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗ್ತಾ ಇದೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗಿ ಬಿಡುತ್ತೆ. ಸ್ನೇಹಿತರೆ, ಇತ್ತೀಚೆಗೆ ಕಾನೂನಿನ ಅರಿವು ಎಲ್ಲರೂ ಗಮನಕ್ಕೂ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಆದರೆ ಅದ್ಯಾವುದು ಕೂಡ ಇಲ್ಲಿ ನೋಡಿದ್ರೆ ಈ ವ್ಯವಸ್ಥೆಗಳು ಬದಲಾಗಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿ ಬಿಡುತ್ತೆ. ಯಾಕೆ ಇವರಿಗೆ ಕಾನೂನಿನ ಅರಿವು ಇರೋದಿಲ್ವಾ? ಒಂದು ಜೀವಕ್ಕೆ ಬೆಲೆ ಇದೆ, ಆ ಜೀವವನ್ನು ಕೊಂದು ಬಿಟ್ರೆ ನಮಗೆ ಶಿಕ್ಷೆ ಆಗುತ್ತೆ ಅನ್ನುವಂಥ ಒಂದು ಭಯದ ವಾತಾವರಣವೂ ಕೂಡ ಅವರಲ್ಲಿಲ್ಲ. ಒಂದು ಯಾವುದೇ ರೀತಿಯಾಗಿ ಕಾನೂನಿನ ಬಗ್ಗೆ ಭಯವೇ ಇಲ್ಲ ಅನ್ನೋದಾದ್ರೆ ಎಂಥ ಕೊಳಕು ವ್ಯವಸ್ಥೆ ಅಲ್ಲಿ ಇರಬಹುದು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿ ಬಿಡುತ್ತೆ. ಆ ನಾಲಾಯಕರು ಎಷ್ಟು ಕ್ರೂರತನವನ್ನು ಮೆರೆದು ಬಿಟ್ಟಿದ್ರು ಅಂತಂದರೆ ಆ ಒಂದು ವ್ಯಕ್ತಿಯ ಮೇಲೆ ಏಕಾಏಕಿ ಬಂದು ತಮ್ಮ ಟಿಪ್ಪರ್ನಿಂದ ಡಿಕ್ಕಿ ಹೊಡೆದು ಆ ವ್ಯಕ್ತಿ ಸಾವನ್ನಪ್ಪಿಲ್ಲ ಅನ್ನೋ ಕಾರಣಕ್ಕೆ ಕಲ್ಲನ್ನು ಎಸೆದು ಗುಂಡಿನ ದಾಳಿಯನ್ನ ಮಾಡಿ ಆತನನ್ನು ಕೊಂದು ಬಿಡ್ತಾರೆ ಅಂತಂದ್ರೆ ಎಂಥ ಒಂದು ವ್ಯವಸ್ಥೆ ಅಲ್ಲಿರಬಹುದು. ಅದರಲ್ಲೂ ಕೂಡ ಹಾಡು ಅಗಲೇ ಈ ರೀತಿಯಾಗಿ ಘಟನೆಗಳು ನಡೆದು ಹೋಗ್ಬಿಡ್ತಾವೆ ಅಂತಂದ್ರೆ ಎಂಥ ಒಂದು ದುರಂತ ಇದು ಅಂತಾನೆ ಹೇಳಬಹುದು. ಈ ಒಂದು ಕೆಲವು ದಿನಗಳ ಹಿಂದೆಷ್ಟೇ ಸಂಧಾನ ಅಂತದ್ದೆಲ್ಲವೂ ಕೂಡ ಆಗಿಬಿಟ್ಟಿರುತ್ತೆ. ದೇವಸ್ಥಾನದಲ್ಲಿ ಮಾತುಕತೆ ಕೂಡ ಆಗಿರುತ್ತೆ. ನಮ್ಮ ತಂಟೆಗೆ ನೀನು ಬರಬೇಡ, ನಿಮ್ಮ ತಂಟೆಗೆ ನಾವು ಬರಲ್ಲ ಅನ್ನುವಂಥ ಎಲ್ಲವೂ ಕೂಡ ನಡೆದೋಗಿ ಬಿಟ್ಟಿರುತ್ತೆ. ಈ ಆರೋಪಿಸ್ತಾ ಇರುವಂಥ ವ್ಯಕ್ತಿಗಳ ಮಧ್ಯೆ ಮತ್ತು ಈ ರಾಜು ನಡುವೆ ಒಂದಿಷ್ಟು ವೈಮನಸ್ಸು ಅಂತದ್ದೆಲ್ಲವೂ ಕೂಡ ಬೆಳೆದುಕೊಂಡು ಬಿಟ್ಟಿತ್ತು. ಅದಾದ ಬಳಿಕ ಎಲ್ಲರೂ ಕೂಡ ಒಂದಾಗಿ ಇರುವ ರೀತಿಯಲ್ಲೇ ಕಾಣಿಸ್ತಾ ಇತ್ತಂತೆ. ಇನ್ನು ಅದ್ಯಾವುದು ಕೂಡ ಸರಿ ಆಗಿಲ್ಲ. ಮನಸ್ಸಲ್ಲಿ ವೈಯಕ್ತಿಕ ದ್ವೇಷ ಉಕ್ಕಿ ಕುದಿತಾ ಇತ್ತು ಅಂತ ಕಾಣಿಸುತ್ತೆ. ಹೇಗಾದರೂ ಮಾಡಿ ಈ ರಾಜುನ ಮುಗಿಸ್ಲೇಬೇಕು ಅಂತೇಳಿ ಹಂತಕರು ಪ್ಲಾನ್ ಅನ್ನು ಕೂಡ ಮಾಡಿಕೊಂಡು ಬಿಡ್ತಾರೆ. ಪ್ಲಾನ್ ಮಾಡಿದಂತೆ ಆತನನ್ನು ಹೇಗಾದರೂ ಮಾಡಿ ಕೊಲ್ಲೇಬೇಕು ಅನ್ನುವಂಥದ್ದನ್ನು ಗಮನಿಸ್ತಾ ಇರ್ತಾರೆ. ಆತನ ಹೋಗುವಂಥದ್ದು ಬರುವಂಥದ್ದು ಎಲ್ಲವನ್ನು ಕೂಡ ಆತನ ಚಟುವಟಿಕೆಯನ್ನು ಗಮನಿಸ್ತಾ ಇರ್ತಾರೆ. ಏಕಾಏಕಿಯಾಗಿ ಪ್ಲಾನ್ ಮಾಡಿಕೊಂಡು ಸಿನಿಮೀಯ ರೀತಿಯಲ್ಲಿ ಆತನನ್ನು ಹೊಡೆದು ಉರುಳಿಸಿ ಬಿಡ್ತಾರೆ. ಇಂಥದ್ದೊಂದು ಪ್ರಕರಣ ಇಡೀ ರಾಜ್ಯದಾದ್ಯಂತ ಈಗ ಸದ್ದು ಮಾಡ್ತಾ ಇದೆ. ಈ ಕುರಿತಾಗಿ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿಯೂ ಕೂಡ ದೂರು ದಾಖಲಾಗಿದೆ. ಮುಂದಿನ ದಿನದಲ್ಲಿ ಈ ಹಂತಕರನ್ನ ಅಥವಾ ಈ ಒಂದು ಕ್ರೂರಿಗಳನ್ನ ಪೊಲೀಸರು ಪತ್ತೆ ಹಚ್ಚಿ ಅವರನ್ನ ಜೈಲಿಗಿಟ್ಟುವಂತ ಕೆಲಸವನ್ನ ಮಾಡ್ತಾರಾ ಅಥವಾ ಈ ಕೇಸ್ ಇಲ್ಲಿಗೆ ಕ್ಲೋಸ್ ಆಗಿ ಬಿಡುತ್ತಾ ಅನ್ನುವಂತ ಪ್ರಶ್ನೆ ಕಾಡುತ್ತೆ. ಈ ಕುರಿತಾಗಿ ಮುಂದಿನ ದಿನದಲ್ಲಿ ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ. ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.